ಅರಸೀಕೆರೆ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಶಾಸಕ ಶಿವಲಿಂಗೇಗೌಡರ ಸವಾಲಿಗೆ ಸವಾಲಾಕಿದ್ದು 2028ರ ಚುನಾವಣೆಯಲ್ಲಿ ನಿಮ್ಮ ಸೋಲು ಖಚಿತ. ಎಚ್.ಡಿ. ದೇವೇಗೌಡರ ಕುಟುಂಬದಿಂದ ಮೇಲೆ ಬಂದ ನೀವು ಶಾಸಕ ರೇವಣ್ಣನ ಬಗ್ಗೆ ಟೀಕೆ ಮಾತನಾಡುವ ನೈತಿಕತೆಯಿಲ್ಲ ಎಂದು ಕಿಡಿಕಾರಿದರು. ನಿಮ್ಮ 20 ವರ್ಷಗಳ ಆಸ್ತಿ ವಿವರ ಬಹಿರಂಗಪಡಿಸಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲದ ನಿಮ್ಮ ಕೊಡುಗೆ ಅರಸೀಕೆರೆ ಕ್ಷೇತ್ರಕ್ಕೆ ಏನು ಎಂದು ಪ್ರಶ್ನಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅರಸೀಕೆರೆ ಕ್ಷೇತ್ರದ ಜಿಪಂ ಮಾಜಿ ಸದಸ್ಯ ಅಶೋಕ್, ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶೇಖರಪ್ಪ, ನಿರ್ದೇಶಕರಾದ ಹೊಸೂರು ಗಂಗಣ್ಣ, ಗಂಡಸಿ ಮಂಜಣ್ಣ, ಹಿಂದುಳಿದ ವರ್ಗಗಳ ಮುಖಂಡ ಕೇಶವಮೂರ್ತಿ, ನಗರಸಭೆ ಮಾಜಿ ಸದಸ್ಯ ಹರ್ಷವರ್ಧನ್ ಸೇರಿದಂತೆ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಅನ್ನಭಾಗ್ಯ ಯೋಜನೆ ಜಾರಿ ಮಾಡೋಕ್ಕೋಸ್ಕರ ನೀವು ಒಂದು ಕ್ವಾರ್ಟರ್ ಎಣ್ಣೆಗೆ 15 ರೂಪಾಯಿ ಜಾಸ್ತಿ ತಗೋತಾ ಇದ್ರಲ್ಲ, 15 ರೂಪಾಯಿ ಜಾಸ್ತಿ ತಗೊಂಡು ಆ ಎಣ್ಣೆ ದುಡ್ಡಿನಲ್ಲಿ ನೀವು ಅಕ್ಕಿ ಕೊಡ್ತಾ ಇದ್ರಲ್ಲ, ಸರಿಯಾ? ಎಣ್ಣೆ ದುಡ್ಡದು, ಅಕ್ಕಿ ದುಡ್ಡು 15 ರೂಪಾಯಿ ಒಂದು ಕ್ವಾರ್ಟರ್ಗೆ ಎಣ್ಣೆಗೆ ಜಾಸ್ತಿ ಮಾಡಿರೋದು ಈ ಸರ್ಕಾರ. ಚುನಾವಣೆಯಲ್ಲಿ ನಾವು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು BH ರಾಜು ಅಂತ ನಮ್ದು 2 ಬಾಣಾವರದಲ್ಲಿ ಯಾವಾಗ್ಲೂ ಹಾಗೇನ್ ಮಾಡುದು, ನಾವು ಜಯಣ್ಣರ ಹತ್ರ ಹೋದು. ಹಾಲಿ MLA ಯಾರಿದ್ರು ಅಂದ್ರೆ GV ಸಿದ್ದಪ್ಪನವರಿದ್ರು. ಜಯಣ್ಣರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಮ್ಮನ್ನೆಲ್ಲ ಒಂದು ಮಾಡಿರೋ. ಇದೇ ಜಯಣ್ಣರ ಮನೇಲಿ ಶಿವಲಿಂಗೇಗೌಡ ಜಯಣ್ಣರು ಬಂದಾಗ ಅಣ್ಣರು ಬಂದ್ರು ಅಂತ ಎದ್ದು ನಿಂತ್ಕೊಳ್ಳೋನು, ಎಲ್ಲರೂ ಪ್ರತಿಯೊಬ್ಬರು ಎದ್ದು ನಿಂತ್ಕೊಳ್ಳೋರು ಜಯಣ್ಣರ ಮನೇಲಿ. ಹಂಗಿದ್ದಂತ ಶಿವಲಿಂಗೇಗೌಡ ಇವತ್ತೇನಾದ್ರೂ MLA ಆಗಿದ್ರೆ ಅಂದ್ರೆ ಜಯಣ್ಣರು ರೇವಣ್ಣರಿಗೆ ಹೇಳಿ ಶಿವಲಿಂಗೇಗೌಡಗೆ ಟಿಕೆಟ್ ಕೊಡಿಸಿದ್ರು. ಆ ಮೂಲಕ MLA ಆದ್ರು ಬಿಟ್ರೆ ರೇವಣ್ಣರ ಕೊಡುಗೆ ಏನು ಅಂತ ಶಿವಲಿಂಗೇಗೌಡ ಕೇಳ್ತಾ ಇದ್ದಾನಲ್ವಾ. ಬನ್ನಿ, ಶಿವಲಿಂಗೇಗೌಡ ಏನ್ ಮಾಡಿದಾನಲ್ಲ ಇವತ್ತು ಸಮುದಾಯ ಭವನಗಳನ್ನ, ಅವ್ನು ಒಂದು ಚುನಾವಣೆಗೆ ಮಾಡಲಿಲ್ಲ ಸಮುದಾಯ ಭವನನ. ಈ ಚುನಾವಣೆಗೆ ಬೇಸ್ಮೆಂಟು, ಮತ್ತೆ ಇನ್ನೊಂದು ಚುನಾವಣೆಗೆ ಪಿಲ್ಲರು, ಇನ್ನೊಂದು ಚುನಾವಣೆಗೆ ಗೋಡೆ, ಇನ್ನೊಂದು ಚುನಾವಣೆಗೆ ಟ್ರಸ್ಸು, ಅದು ಟ್ರಸ್ಸು ಶೀಟು ಎಲ್ಲ ಅವರೇ ಹಾಕಿರೋದು. ದೇವೇಗೌಡರು ಗ್ರಾಂಟು ಯಾವ್ಯಾವ ಸಮುದಾಯಕ್ಕೆ ಬಿದ್ದಿದೆ ನೋಡ್ಕೊಳ್ಳಿ, ಚೆಕ್ ಮಾಡಿ ನೀವು. ಪ್ರತಿಯೊಂದು ಸಮುದಾಯ ಭವನಕ್ಕೂ ದೇವೇಗೌಡರು ರಾಜ್ಯಸಭಾ ಗ್ರಾಂಟ್ ಬಿದ್ದಿದೆ. ರೇವಣ್ಣರ ಕೃಪಾಶೀರ್ವಾದದಿಂದ ದೇವೇಗೌಡರ ಹೋಗೋದು, ಅಧಿಕಾರಿಗಳಿಗೆ ಫೋನ್ ಮಾಡಿ ಕೊಡೋದು, ದೇವೇಗೌಡರ ಕೈಲಿ ಮಾತಾಡ್ಸೋದು, ಗ್ರಾಂಟ್ ತಂದು ಹಾಕೋದು ಮಾಡೋದು ಬಿಟ್ರೆ ಶಿವಲಿಂಗೇಗೌಡರ ಸ್ವಶಕ್ತಿಯಿಂದ ಯಾವುದನ್ನು ಮಾಡಿಲ್ಲ. ಶಿವಲಿಂಗೇಗೌಡನ ಮುಖ ನೋಡಿ ಶಿವಲಿಂಗೇಗೌಡನ ಯಾರು MLA ಮಾಡಲಿಲ್ಲ. ಶಿವಲಿಂಗೇಗೌಡನಿಗೆ ಮಂಡಲ ಪಂಚಾಯತ್ ಇತ್ತಾಗ ಅನ್ಸುತ್ತೆ, ಮಂಡಲ ಪಂಚಾಯತ್ ಚುನಾವಣೆಯಲ್ಲಿ ನಿಲ್ಲದಕ್ಕೆ ಸ್ಪರ್ಧೆ ಮಾಡಕ್ಕೆ ಟಿಕೆಟ್ ಕೊಡ್ಬೇಕಿತ್ತು, B ಫಾರಂ ಕೊಡ್ಬೇಕಿತ್ತಂತೆ, ಕೊಟ್ಟಿರ್ಲಿಲ್ವಂತೆ. ಇವತ್ತು ಜವರೇಗೌಡರು ಜೀವಂತವಾಗಿದ್ದಾರೆ. ಜವರೇಗೌಡರು ನನಗೆ ಹೇಳಿದ್ರು, ಅಶೋಕ್ ನೀವು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ದಂಗೆ ಕೊಡಿಸಿದ್ದು ಕಣಯ್ಯ, ನೀವು ಅವನಿಗೆ ಸಪೋರ್ಟ್ ಮಾಡ್ಬಿಡ್ರಿ ನಮ್ಗೆ ಹೇಳಿದ್ರು. ಕೊನೆಗೆ ಪಟೇಲ್ ಶಿವರಾಮ್ ಅವರು ಜವರೇಗೌಡರಿಗೆ ಬಿಸಾಕಿರಂತೆ B ಫಾರಂ. ರೇವಣ್ಣರು ಒತ್ತಾಯದಿಂದ ಬಿಸಾಕಿದ್ರು, ಆದ್ಕೊಂಡು ಹೋದ. ನಾವು ಹೇಳ್ದು ಅವತ್ತು ರೇವಣ್ಣನಿಗೆ ಬೆಳೆಸಬೇಡ್ರಿ ಅಂತ, ರೇವಣ್ಣನ ಮಾತು ಕೇಳಿಲ್ಲ ಅಂತ ಜವರೇಗೌಡರು ಹೇಳ್ತಿದ್ದಾರೆ. ಬೇಕು ಜವರೇಗೌಡರು ನೀವು ಹೋಗಿ ಕೇಳಿ ಈ ಮಾತು ಹೇಳ್ತಾರೆ ಅಂತ. ನಿನ್ನನ್ನು ಇವತ್ತು MLA ಮಾಡಿರು. ನೀನ್ ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ರೇವಣ್ಣರ ಕೊಡುಗೆ ಏನಿದೆ, ದೇವೇಗೌಡರ ಕೊಡುಗೆ ಏನಿದೆ ಅಂತ ಕೇಳ್ತಾ ಇದೆಯಲ್ಲ. ದೇವೇಗೌಡರಿಗೆ ಓಟೇ ಬರ್ತಿಲ್ಲ, ನನ್ನ ಮಗ ನೋಡ್ಕೊಂಡು ಬರ್ತಿದೀವಿ ಅಂತಿದೆಯಲ್ಲ. ಆಯ್ತು ತಗೊಳ್ಳಿ, 2019 ಚುನಾವಣೆ ಪ್ರಜ್ವಲರ್ ನೀನ್ ಎಷ್ಟು ಓಟ್ ಕೊಡ್ಸಿದೀಯಾ? 2024 ನೀನಿಲ್ಲದೆ ನಾವೆಷ್ಟು ಓಟ್ ಕೊಡ್ಸಿದೀವಿ? ಕೇವಲ 1,000. ನೀನೊಬ್ಬ ಶಾಸಕನಾಗಿ 1,000 ಹೆಚ್ಚಿಗೆ ನಿನ್ ಮತ ಕೊಡ್ಸಕ್ಕಾಗಿರೋದು. ನಾವು ಶಾಸಕರು ಇಲ್ಲದೆ ಇದ್ರು ಕೂಡ 1,000 ನಿನ್ಗಿನ್ನ ಕಮ್ಮಿ ತಗೊಂಡಿದ್ವಿ ಬಿಟ್ರೆ ನಾವೇನ್ ಕಮ್ಮಿ ತಗೊಂಡಿಲ್ವಲ್ಲ. ನಿನ್ನಿಂದ JDS ಅಲ್ಲ, JDS ಇಂದ ನೀನಷ್ಟೇ ಹೊರತು ನಿನ್ನಿಂದ ಅಲ್ಲ. JDS ನವರು ದೇವೇಗೌಡರು ನಿನ್ನಂತರ 100 ಜನ ಬೆಳೆಸಿದ್ದಾರೆ, MLA ಮಾಡಿದ್ದಾರೆ. ಈಗ ತಗೊಳ್ಳಿ ಉದಾಹರಣೆ ಬೇಕಾದ್ರೆ, ಇದೇ 2013ರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿದ್ದಾಗ 7 ಜನನ ಅಡ್ಡ ಮತದಾನ ಮಾಡಿ ಕರ್ಕೊಂಡು ಹೋದ್ರು. ಎಷ್ಟು ಜನ ಗೆದ್ರು ಅದರಲ್ಲಿ? ಗೆದ್ದರು ಒಬ್ರು ಜಮೀರ್ ಅಹಮದ್ ಅವರು. ಇನ್ನು 6 ಜನಕ್ಕೆ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಕಾಂಗ್ರೆಸ್ನವರು MLA ಮಾಡಿದ್ಮೇಲೆ ನಿಮಗೆ ಕರ್ಕೊಂಡು ಹೋಗ್ತಾರೆ ಹೊರತು ಕಾಂಗ್ರೆಸ್ನವ್ರಿಗೆ ಬೆಳೆಸಕ್ಕೆ ಶಕ್ತಿ ಇಲ್ಲ. ಬೆಳೆದಂತರ ಇಲ್ಲಿಂದ ತಗೊಂಡು ಹೋಗೋದು. JDS ಫ್ಯಾಕ್ಟ್ರಿ ಇದ್ದಂಗೆ, ನಿನ್ನಂತರ ತಯಾರು ಮಾಡಿ ಬೇಕಾದಷ್ಟು ಜನ ಬಿಟ್ಟಿದ್ದಾರೆ, ನಿನ್ನಂತರ ಬೇಕಾದಷ್ಟು ಜನನೂ ಮುಗಿಸಿದ್ರೆ. ನಿನ್ ಕಾಲ ಹತ್ರ ಬಂದಿದ್ದೀಗ. ಇದೇ ಹಾಸನದ ಶಾಸಕರು ಚಾಲೆಂಜ್ ಮಾಡಿದ್ರು, 50,000 ಹೋಟೆಲ್ ನಾನು ಗೆಲ್ತೀನಿ ಅಂತ. ಇವತ್ತು ಅವ್ರ ಪರಿಸ್ಥಿತಿ ಏನಾಯ್ತು? ಇವತ್ತು ನೀವು ರೇವಣ್ಣರೇನು ಹೇಳ್ಕೊಂಡಿದ್ರು ಬರ್ತೀವಿ ಅಂತ, ನೀನು ಸಿದ್ದರಾಮಯ್ಯನವರ ಒಂದು ಫಂಕ್ಷನ್ ಅಲ್ಲಿ ನಿನ್ನ ಸ್ಥೀಮಿತವನ್ನ ಕಳ್ಕೊಂಡು ಕೂಗಾಡಿದೀಯ. ಬರ್ಲಿ ಅವ್ರ ಕೊಡುಗೆ ಏನಿದೆ ಅಂತ. ಇವತ್ತು ನಮ್ ಗಿರೀಶ್ ಅವ್ರು ಹೇಳಿದಂಗೆ ಶ್ವೇತಾಪದ ಹೊರಸ್ಲಿ 15 ವರ್ಷದಲ್ಲಿ ಕೆಲಸ ಏನಾಗಿದೆ, ಯಾರ ಕಡೆಯಿಂದ ಆಯ್ತು, ಈ 2.5 ವರ್ಷದಲ್ಲಿ ನೀನೇನ್ ಮಾಡಿದ್ಯಾ ತೋರ್ಸಪ್ಪ. ಈಗ ಸುಮ್ಮನೆ ಬರೀ ಅಹಿಂದ ಯಾಕೆ ನೀನ್ ಪಾರ್ಟಿ ಬಿಡಕ್ಕೆ ಏನ್ ಹೇಳ್ದೆ? ನಮ್ ಚೌಡಯ್ಯನರಿಗೆ ನಾವು ಅಹಿಂದವರೆಗೂ ಒಂದು MLC ಕೇಳಿದ್ರು, ಸುಳ್ಳು. ಅವ್ರ MLC ಕೇಳಲು ಇಲ್ಲ, ಹೇಳಲು ಇಲ್ಲ. ಬಿಟ್ಟು ಹೋಗ್ಲಿಕ್ಕೆ ಒಂದು ನಾಟಕ ಮಾಡ್ಕೊಂಡು ಹೋದ. ಬಿಟ್ಟು ಶಿವಲಿಂಗೇಗೌಡ ಬಿಟ್ರೆ ಅವನು ಮಹಾನ್ ನಾಟಕಕಾರ. ಸನ್ಮಾನ್ಯ ದೇವೇಗೌಡರ ಸಭೆಯಲ್ಲಿ ಹೇಳ್ತಾರೆ, ನಾನು ತೆಂಗಿ ಮರಡಿ ಕೂತಿರ್ತೀನಿ, 2 ದಿವಸ ಬಿಟ್ಕೊಂಡು ನೀವು ಬಂದು ನನ್ನ ಎಬ್ಬರಿಸಿ ಅಂತೇಳಿ ಹೇಳ್ಕೊಂಡು ಇದ್ದು ಸತ್ಯ. ಅವ್ನು ಕುತ್ಕೊಂಡಿದ್ದು ಸತ್ಯ. ಕುಮಾರಣ್ಣ ಬಂದಾಗ ನುಸಿ ರೋಗಕ್ಕೆ ತೆಂಗಿಗೆ ಪರಿಹಾರ ಕೊಟ್ಟಿದ್ದು ಸತ್ಯ. ಅವ್ನಿಗೆ ನಾಟಕ ಮಾಡ್ಕೊಂಡ್ ಬಂದಿರತ್ತೆ ಶಿವಲಿಂಗೇಗೌಡ. ನಾಟಕ ಮಾಡಿ ಜನ ಮರಳು ಮಾಡೋದ್ ಬಿಟ್ರೆ
ಶಿವಲಿಂಗೇಗೌಡ ಐಂದ ವರ್ಗಕ್ಕೆ ಇವತ್ತಿನವರೆಗೂ ಯಾವ ಅಧಿಕಾರನೂ ಕೊಟ್ಟಿಲ್ಲ. ಜನರಲ್ ನಲ್ಲಿ ಸನ್ಮಾನ್ಯ ರೇವಣ್ಣವರು ಬಿಳಿ ಚೌಡಯ್ಯನವ್ರನ್ನ ಉಪಾಧ್ಯಕ್ಷರು ಮಾಡಿದ್ರು 30 ತಿಂಗಳು. ನೀನೇನ್ ಮಾಡಿದೆ? ಕರ್ಕೊಂಡೋಗಿ ಕಾಂಗ್ರೆಸ್ಗೆ ಕರ್ಕೊಂಡೋಗಿ ಚೌಡಯ್ಯನವ್ರ ಹೆಸರೇಳಿಕೆ ನೀನ್ ಕಾಂಗ್ರೆಸ್ಗೆ ಹೋದಲ್ಲ, ಆಯ್ತು MLC ಬೇಡ, ಯಾವ್ದಾರು ಒಂದು ನಿಗಮ ಮಂಡಳಿ ಕೊಟ್ಟ. 2ನೇ ಬಾರಿ ನಿಗಮ ಮಂಡಳಿ ಅಧ್ಯಕ್ಷ ನೀನೇ ಆದೆ, ಚೌಡಯ್ಯನವ್ರಿಗೆ ಯಾಕೆ ಬಿಟ್ಕೊಡ್ಲಿಲ್ಲ ಹೇಳಿ? ಚೌಡಯ್ಯನವ್ರಿಗೆ ಏನ್ ಮಾಡಿದ್ಯಾ ನೀನು? ಸುಮ್ಮನೆ 7 ಕಡೆಗೆ 5ನೇ ವರ್ಗ ತೋರಿಸ್ತಿದ್ಯಾ ಹೊರತು ನೀನೇನು ಮಾಡಿಲ್ಲ 5ನೇ ವರ್ಗಕ್ಕೆ. ನಿನ್ನ ಆಟ ಈ ಸರಿ ನಡೆಯೋದಿಲ್ಲ ಶಿವಲಿಂಗೇಗೌಡ್ರೆ. ನೀ ಬಾ ಚುನಾವಣೆಗೆ ನಾವು ತೋರಿಸ್ತೀವಿ ಆಟನ. 2008ರಲ್ಲಿ 2008ರಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತ ಗುರುಸಿದ್ದಪ್ಪನವರು ಟಿಕೆಟ್ ತನಗೆ ಬಹಳ ಕಾಂಪೀಟ್ ಮಾಡಿದ್ರು.